भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारग्नं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंश ऋषिभ्यो नमो महभ्यो नमो गुरुभ्यः। ओम शांति शांति शांति। ಆ ಭಗವಂತನ ಅನುಗ್ರಹದಿಂದ ನಾವು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 2ನೇ ಅಧ್ಯಾಯದಲ್ಲಿ 3ನೇ ಬ್ರಾಹ್ಮಣದವರೆಗೂ ಮುಗಿಸಿದ್ವಿ, ಅಂದ್ರೆ ನೋಡ್ಕೊಂಡಿದ್ವಿ. ಇವಾಗ 4ನೇ ಬ್ರಾಹ್ಮಣ ಅಂದ್ರೆ ಮೈತ್ರೇಯಿ ಬ್ರಾಹ್ಮಣನ ನೋಡ್ಬೇಕಿದೆ. ಅದರಲ್ಲೇ ಬ್ರಾಹ್ಮಣದ ಸಂಬಂಧ ಭಾಷ್ಯ ಬರೀತಾರೆ ಶಂಕರಾಚಾರ್ಯರವರು. ಅದನ್ನ ನೋಡ್ಕೊಳ್ಳೋಣ. ಆತ್ಮೇತ್ಯೇವ ಉಪಾಸೀತ ತದೇವ ಏತತ್ ಸರ್ವಸ್ಮಿನ್ ಪದನೀಯಂ ಆತ್ಮತತ್ವಂ ಅಂತ ಈ ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರದ ವಾಕ್ಯಗಳು ಎಲ್ಲಿ 1ನೇ ಅಧ್ಯಾಯದಲ್ಲೇ ಬಂದಿತ್ತು. ಅಂದ್ರೆ ಆತ್ಮನಂದೇ ಉಪಾಸನೆ ಮಾಡಬೇಕು, ಇದೆಲ್ಲದರ ಒಳಗಡೆನು ಇರೋನು ಆತ್ಮನೇ, ಅವನನ್ನೇ ಪಡಿಬೇಕು. ಪದನೀಯಂ ಅಂದ್ರೆ ಅವನನ್ನೇ ಹೋಗಿ ಸೇರ್ಬೇಕು ಅಂತ ಹೇಳಿತ್ತು. ಆತ್ಮತತ್ವನ್ನೇ ನಾವು ತಿಳ್ಕೋಬೇಕು ಅಂತ 1ನೇ ಅಧ್ಯಾಯ 4ನೇ ಬ್ರಾಹ್ಮಣದಲ್ಲೇ ಹೇಳಿತ್ತು. ಯಸ್ಮಾತ್ ಏನಕ್ಕೆ ಅಂದ್ರೆ ಪ್ರೇಯ ಪುತ್ರಾದೇಹೆ ಪ್ರೇಯ, ಪುತ್ರರಿಗಿಂತ ಅಂದ್ರೆ ಇಲ್ಲಿ ಅಂದ್ರೆ ಪುತ್ರ ಅಂತಾನೆ ಅಲ್ಲ, ಇನ್ಯಾವುದೇ ಒಂದು ವಿಷಯಕ್ಕಿಂತ ನಮಗ್ ನಿಜವಾಗ್ಲೂ ಪ್ರೇಯವಾಗಿರೋದು ಅಂದ್ರೆ ಇಷ್ಟ ಆಗಿರೋದು ಆತ್ಮತತ್ವವೇ ಅಂತ ಕೂಡ ಇತ್ತು. ಇತಿ ಉಪನ್ಯಸ್ತಸ್ಯ ವಾಕ್ಯಸ್ಯ ವ್ಯಾಖ್ಯಾನ ವಿಷಯೇ ಸಂಬಂಧ ಪ್ರಯೋಜನೆ ಅಭಿಹಿತೆ. ಅಂದ್ರೆ ಈ ರೀತಿ ವಾಕ್ಯ, ಈ ರೀತಿಯಾದ ಮಂತ್ರಗಳೆಲ್ಲ ಅಲ್ಲೇ ನೋಡಿದ್ವಿ. ಆಮೇಲೆ ಅದರ ಸಂಬಂಧ ಪ್ರಯೋಜನಗಳನ್ನು ಹೇಳಿದ್ದಾಯ್ತು. ಅದು ಏನಂತ ಅಂದ್ರೆ ಅಭಿಹಿತೆ ಏನಂತ ಅನ್ಕೊಂತು ಅಂದ್ರೆ ತದಾತ್ಮಾನಮೇವ ಅವೇದ ಅಹಂ ಬ್ರಹ್ಮಾಸ್ಮಿ ಇತಿ ತಸ್ಮಾತ್ ತತ್ ಸರ್ವಂ ಅಭವತ್. ಅದು ತನ್ನನ್ನು ತಾನೇ ಅರಿತುಕೊಂಡು ನಾನೇ ಎಲ್ಲವೂ ಆಗಿದ್ದೀನಿ ಅಂತ ಅನ್ಕೊಂತು. ಆದ್ದರಿಂದ ಅದು ಬ್ರಹ್ಮವೇ ಆಯಿತು ಅಂತ ಇದು ಕೂಡ 4ನೇ ಬ್ರಾಹ್ಮಣದಲ್ಲೇ, 1ನೇ ಅಧ್ಯಾಯ 4ನೇ ಬ್ರಾಹ್ಮಣದಲ್ಲೇ ಬರೋ ಮಂತ್ರಗಳಿದು. ಅದೆಲ್ಲ ಇದನ್ನ ಏನಕ್ಕೆ ಹೇಳಿದ್ದು ಅಂತೆಲ್ಲ ಇದರ ಸಂಬಂಧ ಪ್ರಯೋಜನಗಳು ಕೂಡ ಅಲ್ಲಿ ನೋಡಿದ್ದಾಯ್ತು. ಅದಾದ್ಮೇಲೆ ಏವಂ ಪ್ರತ್ಯಗಾತ್ಮ ಬ್ರಹ್ಮವಿದ್ಯಾಯಾಹ ವಿಷಯಾಹ ಇತಿ ಏತದ್ ಉಪನ್ಯಸ್ತಂ. ಈ ರೀತಿ ಪ್ರತ್ಯಗಾತ್ಮನೇ ಅಂದ್ರೆ ಒಳಗಡೆ ಇರೋ ಆತ್ಮ, ಪ್ರತ್ಯಗಾತ್ಮ ಅಂದ್ರೆ ಒಳಗಡೆ ಅಂದ್ರೆ ನಮ್ಮೊಳಗಡೆ ಇರೋ ನಮ್ಮ ನಿಜವಾದ ಸ್ವರೂಪ ಬ್ರಹ್ಮಸ್ವರೂಪನೇ ಬ್ರಹ್ಮವಿದ್ಯಾಯಾಹ ವಿಷಯ. ಆ ಬ್ರಹ್ಮವಿದ್ಯೆಗೆ ವಿಷಯ ಆಗಿರೋದು ಅದೇ. ಅಂದ್ರೆ ಆ ಬ್ರಹ್ಮವಿದ್ಯೆ, ಈ ಉಪನಿಷತ್ ಅಂದ್ರೇನೆ ಬ್ರಹ್ಮವಿದ್ಯೆ, ರಹಸ್ಯ ವಿದ್ಯೆ ಅಂತ ಹೇಳ್ತೀವಿ. ಆ ಉಪನಿಷತ್ ತಿಳ್ಸ್ಕೊಡಕ್ ಬಂದಿರೋದೇ ಆ ಪ್ರತ್ಯಗಾತ್ಮನನ್ನ. ಅದೇನ್ ತಿಳ್ಸ್ಕೊಡಕ್ ಬಂದಿದ್ಯೋ ಅದನ್ನೇ ಉಪನ್ಯಸ್ತಂ, ಅದನ್ನೇ ತಿಳ್ಕೋಬೇಕು ಅಂತ. ಇಲ್ಲಿ ಉಪಾಸನೆ ಮಾಡ್ಬೇಕು ಅಂತ ಅಲ್ಲ, ನಾವ್ ಅದನ್ನೇ ತಿಳ್ಕೋಬೇಕು, ನಾವೇ ಅದಾಗಿದ್ದೀವಿ ಅಂತ ಅನುಭವದಲ್ಲೇ ನಿಂತ್ಕೋಬೇಕು ಅಂತ ಅದೆಲ್ಲ ಹೇಳಿದ್ದಾಯ್ತು. ಉಪನ್ಯಸ್ತಂ ಅಂದ್ರೆ ಆಕ್ಚುಲಿ ಅದೆಲ್ಲ ಹೇಳಿದ್ದಾಯ್ತು. ಅದಾದ್ಮೇಲೆ ಅವಿದ್ಯಾಯಾಹ ಚ ವಿಷಯಃ ಅನ್ಯಃ ಅಸೌ ಅನ್ಯಃ ಅಹಮಸ್ಮಿ ಇತಿ ನ ಸಹ ವೇದ ಅಂತ. ಹಂಗೇನೆ ಅದೇ ಇದು ಉಪನಿಷತ್ ಮಂತ್ರನೇ. ಏನು ಅಂದ್ರೆ ಅವಿದ್ಯಾ ವಿಷಯ ಯಾವುದು, ಅವನು ಬೇರೆ ನಾನು ಬೇರೆ. ಅನ್ಯಃ ಅಸೌ, ಅವನು ಅನ್ಯಃ ಅಹಂ ನಾನೇ ಬೇರೆ, ಅಂದ್ರೆ ನೀನು ಬೇರೆ ಅವ್ರು ಬೇರೆ ಅಂತ ಎಲ್ಲಾರ್ನು ಬೇರೆ ಬೇರೆ ಆಗಿ ನೋಡೋದು ಅವಿದ್ಯಾ ದೃಷ್ಟಿಯಿಂದ. ಅದು ಅವನು ಆ ಪ್ರತ್ಯಗಾತ್ಮವನ್ನ ವೇದ ಅವನು ತಿಳ್ಕೊಳಕ್ ಆಗೋದಿಲ್ಲ. ಆ ರೀತಿ ದೃಷ್ಟಿ ಇರೋರು ಇದನ್ನ ತಿಳ್ಕೊಳಕ್ ಆಗೋದಿಲ್ಲ ಅಂತ ಅವಿದ್ಯಾ ದೃಷ್ಟಿನೂ ಕೂಡ ವರ್ಣಿಸಿತ್ತು ಆ 1ನೇ ಅಧ್ಯಾಯದಲ್ಲೇನೆ. ಈ ಅವಿದ್ಯಾ ದೃಷ್ಟಿ ಹೆಂಗ್ ಬರುತ್ತೆ, ಅವನು ಹೆಂಗ್ ಎಲ್ಲರಿಗೂ ಆಹಾರ ಅಂದ್ರೆ ಎಲ್ಲರಿಗೂ ಅನ್ನವಾಗ್ತಾನೆ ಅವನು, ಸಪ್ತಾನ್ನಗಳನ್ನ ಎಲ್ಲ ವರ್ಣಿಸಿತ್ತು. ಇತಿ ಆರಭ್ಯ, ಇಲ್ಲಿಂದ ಪ್ರಾರಂಭ ಆಗಿ ಚಾತುರ್ವರ್ಣ್ಯ ಪ್ರವಿಭಾಗಾದಿ ನಿಮಿತ್ತ ಪಾಂಕ್ತ ಕರ್ಮ ಸಾಧ್ಯ ಸಾಧನ ಲಕ್ಷಣಾಹ, ಅಂದ್ರೆ
ಅಲ್ಲಿಂದ ಪ್ರಾರಂಭ ಆಗಿ ನೀನ್ ಬೇರೆ ನಾನ್ ಬೇರೆ ಅಂತ ಯಾವಾಗ ತಿಳ್ಕೊಂತೀವೋ ಆವಾಗ ನಾವು ಕರ್ಮಗಳಲ್ಲೇ ತೊಡಗ್ಬೇಕಾಗತ್ತೆ, ಕರ್ಮಗಳಲ್ಲಿ ತೊಡಗ್ತೀವಿ. ಆವಾಗ ಚಾತುರ್ವರ್ಣ್ಯ ಪ್ರವಿಭಾಗ ಚಾತುರ್ವರ್ಣ್ಯಗಳನ್ನು ಆ ಭಗವಂತನು ಸೃಷ್ಟಿಸಿದ ಪ್ರಕಾರವೇ ಅದರ ನಿಮಿತ್ತದಿಂದ ನಾವು ಪಾಂಕ್ತ ಕರ್ಮಗಳನ್ನ ಮಾಡ್ತೀವಿ. ಪಾಂಕ್ತ ಕರ್ಮ ಅಂದ್ರೆ ಹೇಳಿತ್ತು 5 ಕರ್ಮಗಳಿರೋದು ಅಂದ್ರೆ ಯಜಮಾನ, ಪತ್ನಿ, ಪುತ್ರ, ಮನುಷ್ಯವಿತ್ತ, ಆಮೇಲೆ ದೇವವಿತ್ತ ಅಂತ. ಆ 5 ಪಾಂಕ್ತ ಕರ್ಮಗಳು ಅಂತ ಹೇಳಿತ್ತು. ಆ ಪಾಂಕ್ತ ಕರ್ಮಗಳಲ್ಲೇ ತೊಡಗ್ತಾನೆ ಅವನು, ಅಂದ್ರೆ ಅವನು ಕರ್ಮಗಳಲ್ಲೇ ಕರ್ಮ ಮಾರ್ಗದಲ್ಲೇ ಇರ್ತಾನೆ ಅವನು. ಆಗ ಅವನಿಗೆ ಕರ್ಮ ಮಾರ್ಗದಲ್ಲಿದ್ರೆ ಸಾಧ್ಯ ಸಾಧನ ಲಕ್ಷಣಗಳು ಇರುತ್ತೆ. ಅಂದ್ರೆ ಏನೋ ಒಂದು ಪಡಿಬೇಕು ಅನ್ನೋ ಆಸೆ ಇರುತ್ತೆ, ಅದು ಪಡೆಯೋದಕ್ಕೋಸ್ಕರ ಅವನು ಒಂದು ಸಾಧನ ಅಂದ್ರೆ ಅದನ್ನ ಪಡೆಯೋದಕ್ಕೆ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ತಾನೆ. ಅದ್ ಹೆಂಗಿರುತ್ತೆ ಆ ಸಾಧ್ಯ ಸಾಧನ ಲಕ್ಷಣ ಅಂದ್ರೆ ಬೀಜಾಂಕುರವತ್ ವ್ಯಾಕೃತ ಅವ್ಯಾಕೃತ ಸ್ವಭಾವ. ಅದು ಬೀಜಾಂಕುರ ಇದ್ದಂಗೆ ವ್ಯಾಕೃತವಾಗಿ ಅವ್ಯಾಕೃತವಾಗಿ ಇರುತ್ತೆ. ವ್ಯಾಕೃತ ಅಂದ್ರೆ ಕಾಣಿಸ್ತಾ ಇರೋದು, ಅಂದ್ರೆ ಅಂಕುರ ಹೆಂಗ್ ಕಾಣಿಸುತ್ತೋ ಹಂಗೆ ಅದು ಅವನಿಗೆ ಕಾಣಿಸುತ್ತೆ. ಹಂಗೆ ಅವ್ಯಾಕೃತ ಸ್ವಭಾವವು ಅದು ಬೀಜ ರೂಪದಲ್ಲಿ ಇರುತ್ತೆ, ಆಮೇಲೆ ಅವನಿಗೆ ಯಾವಾಗ್ಲೂ ಫಲವನ್ನ ಕೊಡುತ್ತೆ. ಈ ವ್ಯಾಕೃತ ಅವ್ಯಾಕೃತ ಸ್ವಭಾವಗಳಿರೋ ಅಂತ ಕರ್ಮಗಳೆಲ್ಲಾನು ಕೂಡ ನಾಮರೂಪಾತ್ಮಕವಾಗೇ ಇರುತ್ತೆ. ಅದು ನಾಮರೂಪಾತ್ಮಕ ಸಂಸಾರ, ಅದು ನಾಮರೂಪಾತ್ಮಕವಾಗಿ ಇದ್ದು ಸಂಸಾರನ ತ್ರಯಂವಾ ಇದಂ ನಾಮರೂಪ ಕರ್ಮ ಇತಿ ಉಪಸಂಹೃತಾಃ. ಈ ನಾಮರೂಪ ಕರ್ಮಗಳು ಯಾವುದು ಅಂದ್ರೆ ಈ 3 ನಾಮರೂಪ ಕರ್ಮಗಳು ಅಂತ ಕೂಡ ಮೊದಲನೇ ಅಧ್ಯಾಯದಲ್ಲೇ ಕಡೆಯ ಬ್ರಾಹ್ಮಣದಲ್ಲಿ ಹೇಳಿ ಮುಗಿಸಿತು. ಏನು ಇದು ನಾಮ ರೂಪ ಕರ್ಮ ಅನ್ನೋದೇ ಎಲ್ಲದ್ರಲ್ಲೂ ಯಾವ್ದ್ರಲ್ಲೇ ನೋಡಿದ್ರು ಈ 3 ವಿಷಯಗಳೇ ಇರುತ್ತೆ. ಅಂದ್ರೆ ಅವನ ಅವಿದ್ಯೆಯಿಂದ ನಾನ್ ಬೇರೆ ನೀನ್ ಬೇರೆ ಅಂತ ಅವ್ನು ಯಾವಾಗ ಅನ್ಕೊಂತಾನೋ ಅಲ್ಲಿಂದ ಅವನ ಅವಿದ್ಯೆ ಪ್ರಾರಂಭ ಆಗಿ ಅವನ್ ಎಷ್ಟೋ ಕೆಲ್ಸಗಳನ್ನ ಮಾಡ್ತಾನೆ, ಕರ್ಮಗಳನ್ನ ಮಾಡ್ತಾನೆ. ಅದೆಲ್ಲವೂ ಕೂಡ ಈ 3ರಲ್ಲೇ ಇರುತ್ತೆ ಅವನಿಗೆ. ಅದೆಲ್ಲವೂ ಕೂಡ ಅಂತಂದ್ರೆ ಅದಕ್ಕೆ ಪ್ರಜಾಪತಿಯವರೆಗೂ ಕೂಡ ಅದು 3ನೇ ಅಂತ ಇದು 3 ನಾಮ ರೂಪ ಕರ್ಮ ಅಂತಲೇ ತೋರ್ಸ್ಬಿಟ್ಟಿತ್ತು. ಪಾಂಕ್ತ ಕರ್ಮದಿಂದ ಎಲ್ಲಿವರೆಗೂ ಪಡೆಯಕ್ ಸಾಧ್ಯ ಅಂದ್ರೆ ಪ್ರಜಾಪತಿವರೆಗೂ ಪಡೆಯಕ್ ಸಾಧ್ಯ, ಇದು 3 ಅಂತ ತೋರಿಸ್ಬಿಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಸಮರೈಸ್ ಮಾಡ್ತಾ ಇದಾರಲ್ವಾ ಆಚಾರ್ಯ ಇದನ್ನ. ನಾವು ಮರ್ತೋಗಿದ್ರು ಕೂಡ ಚೆನ್ನಾಗಿ ಆರಾಮಾಗಿ ಅದು ರಿಕಾಲ್ ಮಾಡ್ಕೊಳ್ತಾರೆ. ಅದೇ ಶಾಸ್ತ್ರೀಯ ಉತ್ಕರ್ಷಣ ಲಕ್ಷಣ ಬ್ರಹ್ಮಲೋಕಾಂತಹ. ಈ ಶಾಸ್ತ್ರೀಯವಾಗಿ ಉತ್ಕರ್ಷಣ ಉತ್ಕರ್ಷಣ ಲಕ್ಷಣ ಅಂದ್ರೆ ಮೇಲಕ್ಕೆ ಹೋಗೋ ಒಂದು ಲಕ್ಷಣಗಳಿರೋ ಅಂತದ್ದು. ಅಂದ್ರೆ ಈಗ ಮಾನವ ಶರೀರ ಮಧ್ಯದಲ್ಲಿದೆ ಅಂದ್ರೆ ಅದಕ್ಕಿಂತ ನಾವು ಉತ್ತಮವಾದ ಶರೀರಗಳನ್ನ ಪಡಿಬಹುದು ಅಂತ ಅಂದ್ರೆ ಬ್ರಹ್ಮಲೋಕದವರೆಗೂ ನಾವು ಹೋಗ್ಬೋದು. ಉತ್ತಮವಾದ ಶರೀರಗಳನ್ನ ಅಂದ್ರೆ ಎಲ್ಲ ಕರ್ಮ ಮಾರ್ಗದಲ್ಲೇ ಇರುವಂತದ್ದು. ಅಧೋಭಾವಶ್ಚ ಸ್ಥಾವರಾಂತಹ ಅಶಾಸ್ತ್ರೀಯ. ಈ ಶಾಸ್ತ್ರೀಯವಾದ ಕರ್ಮಗಳನ್ನ ಮಾಡಿ ನಾವು ಬ್ರಹ್ಮಲೋಕದವರೆಗೂ ಉತ್ತಮವಾದ ಲೋಕಗಳನ್ನ ದೇಹವನ್ನ ಪಡಿಬಹುದು. ಅದೇ ಅಶಾಸ್ತ್ರೀಯವಾದದನ್ನ ಮಾಡಿದ್ರೆ ಏನಾಗುತ್ತೆ, ಅಧೋಭಾವಶ್ಚ ಸ್ಥಾವರ ಜಂಗಮ ಅಂದ್ರೆ ಸ್ಥಾವರದವರೆಗಿನ ಕೆಳಗಿನ ಫಲಗಳನ್ನು ಕೂಡ ಪಡಿಬಹುದು. ಈ 2 ರೀತಿಯಾಗಿರುತ್ತೆ. ಪೂರ್ವಮೇವ ಪ್ರದರ್ಶಿತ ದ್ವಯಾಹ ಇತ್ಯಾದಿನ. ಫಲದಲ್ಲೇ ಈ 2 ರೀತಿಯ ಫಲಗಳೇ ಇರುತ್ತೆ ಅಂತ ಇದಕ್ ಮೊದ್ಲೇನೆ ಅದನ್ನು ಕೂಡ ಮೊದಲನೇ ಬ್ರಾಹ್ಮಣದಲ್ಲೇ ತಿಳಿಸಿತ್ತು. ಏತಸ್ಮಾತ್ ಅವಿದ್ಯಾ ವಿಷಯಾತ್ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಬ್ರಹ್ಮವಿದ್ಯಾಯಾಮ್ ಅಧಿಕಾರಃ ಕಥಂ ನಾಮ ಸ್ಯಾತ್ ಇತಿ ತೃತೀಯ ಅಧ್ಯಾಯೇ ಉಪಸಂಹೃತಃ ಸಮಸ್ತಃ ಅವಿದ್ಯಾ ವಿಷಯ. ಈ ರೀತಿ ಇದೆಲ್ಲ ಹೇಳಿದಾದ್ಮೇಲೆ ಇನ್ನ ಅವಿದ್ಯ ವಿಷಯ ಇದೆಲ್ಲ ಯಾರಿಗೆ ವಿರಕ್ತಿ ಆಗುತ್ತೋ ಅದಾದ್ಮೇಲೆ ಅವನಿಗೆ ಯಾರಿಗೆ ಈ ರೀತಿಯಾದ ವಿಷಯಗಳೆಲ್ಲ ಸಂಪೂರ್ಣ ವಿರಕ್ತಿ ಆಗುತ್ತೋ ಅವನು ಪ್ರತ್ಯಗಾತ್ಮ ವಿಷಯನೇ ಆಗಿರುವಂತ ಬ್ರಹ್ಮವಿದ್ಯಾಯಾಮ್ ಅಧಿಕಾರ. ಅವನು ಪ್ರತ್ಯಗಾತ್ಮ ಅಂದ್ರೆ ತನ್ನ ಸ್ವರೂಪವನ್ನೇ ತಿಳ್ಕೊಳ್ಳೋಕೆ ವಿಷಯ ಆಗಿರುವಂತ ಬ್ರಹ್ಮವಿದ್ಯೆಯನ್ನು ಪಡೆಯುವುದಕ್ಕೆ ಅಧಿಕಾರಿ ಆಗ್ತಾನೆ. ಅದನ್ನೆಲ್ಲ ಬ್ರಹ್ಮಸೂತ್ರದಲ್ಲೂ ಹೇಳೋದು ಅಥಾತೋ ಬ್ರಹ್ಮ ಜಿಜ್ಞಾಸ. ಅಂದ್ರೆ ಅಥ ಅಂದಾಗ ಸಾಧನ ಚತುಷ್ಟಯ ಯಾರಿಗಿರುತ್ತೋ ಅವರು ಈ ಬ್ರಹ್ಮವಿದ್ಯೆಗೆ ಅಧಿಕಾರಿಗಳಾಗ್ತಾರೆ ಈ ಬ್ರಹ್ಮದ ವಿಷಯದ ಚಿಂತನೆ ಮಾಡೋದಿಕ್ಕೆ. ಮುಂಡಕ ಉಪನಿಷತ್ತಲ್ಲೂ ಬರುತ್ತೆ, ಪರೀಕ್ಷೆಯ ಕರ್ಮಚಿತಾನ್ ಲೋಕಾನ್ ಅಂತ ಬರುತ್ತೆ. ಅಂದ್ರೆ ಕರ್ಮದಿಂದ ಬಂದಿರೋ ಲೋಕಗಳನ್ನೆಲ್ಲ ಪರೀಕ್ಷೆ ಮಾಡಿ ಅವನಿಗೆ ಸಾಕಾಗಿ ಇನ್ನ ಪರಮಾತ್ಮನ ವಿಷಯ ಬೇಕು ಅನ್ನಿಸ್ದಾಗ ಅವನು ಅದನ್ನೆಲ್ಲ ಬಿಟ್ಟು ಆವಾಗ ಒಂದು ಗುರುವಿನ ಹತ್ರ ಸಮಿತ್ಪಾಣಿಯಾಗೆ ಬಂದು ಶ್ರದ್ಧೆಯಿಂದ
ಕೇಳಕ್ಕೆ ಬರ್ತಾನೆ ಅಂತ ಮುಂಡಕ ಉಪನಿಷತ್ನಲ್ಲೂ ಹಿಂಗೆ ಬರುತ್ತೆ. ಅದಾದ್ಮೇಲೆ ಕಥಂ ನ್ಯಾಮ ಸ್ಯಾತಿತಿ, ಅದು ಹೆಂಗೆ ಅನ್ನೋದು ಅದೇ 3ನೇ ಅಧ್ಯಾಯದಲ್ಲೇ ಅವಿದ್ಯಾ ವಿಷಯವನ್ನೆಲ್ಲ ಉಪಸಂಹಾರ ಮಾಡಿದ್ದಾಗಿತ್ತು. 3ನೇ ಅಧ್ಯಾಯದಲ್ಲೇನೆ ಅದನ್ನೆಲ್ಲ ಉಪಸಂಹಾರ ಮಾಡಿ ಸಮಸ್ತಃ ಅವಿದ್ಯಾ ವಿಷಯ ತೃತೀಯಾಧ್ಯಾಯೇ ಉಪಸಂಹೃತಃ. ಈ ಸಂಪೂರ್ಣವಾದ ಅವಿದ್ಯಾ ವಿಷಯ ತೃತೀಯಾಧ್ಯಾಯದವರೆಗೂ ಹೇಳಿದ್ದಾಯ್ತು. ಅದಾದ್ಮೇಲೆ ಚತುರ್ಥೇತು ಬ್ರಹ್ಮವಿದ್ಯಾ ವಿಷಯಾಂ ಪ್ರತ್ಯಗಾತ್ಮಾನಂ ಬ್ರಹ್ಮತೆ ಬ್ರವಾಣಿ ಇತಿ ಬ್ರಹ್ಮ ಜ್ಞಾಪಯಿಷ್ಯಾಮಿ ಇತಿ ಚ ಪ್ರಸ್ತುತ್ಯ ತದ್ ಬ್ರಹ್ಮ ಏಕಂ ಅದ್ವಯಂ ಸರ್ವವಿಶೇಷ ಶೂನ್ಯಂ ಕ್ರಿಯಾಕಾರಕ ಫಲ ಸ್ವಭಾವ ಸತ್ಯ ಶಬ್ದ ವಾಚ್ಯ ಅಶೇಷ ಭೂತ ಧರ್ಮ ಪ್ರತಿಷೇಧ ದ್ವಾರೇಣ ನೇತಿ ನೇತಿ ಇತಿ ಜ್ಞಾಪಿತಂ. ಅದಾದ್ಮೇಲೆ ಚತುರ್ಥ 4ನೆಯ ಅಧ್ಯಾಯದಲ್ಲೇ ಅಂದ್ರೆ ಇಲ್ಲಿ ಈ ಉಪನಿಷತ್ ಪ್ರಕಾರ ನಾವು ನೋಡ್ತಿರೋದ್ರ ಪ್ರಕಾರ ಆದ್ರೆ 2ನೇ ಅಧ್ಯಾಯ ಅನ್ಬೋದು. ಅಂದ್ರೆ ಆ ವೇದಗಳ ಲೆಕ್ಕ ಅಲ್ಲಿಂದ ತಗೊಂಡಾಗ ಅದು 4ನೇ ಆರಣ್ಯಕ ಲೆಕ್ಕದಲ್ಲಿ ತಗೊಂಡ್ರೆ ಅದು 4ನೇ ಅಧ್ಯಾಯ ಆಗುತ್ತೆ. ಸೊ ಅಲ್ಲಿ ಏನ್ ಬಂತು ಅಂದ್ರೆ ಅಜಾತ ಶತ್ರು ಗಾರ್ಗ್ಯರ ಆಖ್ಯಾಯಿಕ ಮೂಲಕ ಬ್ರಹ್ಮವಿದ್ಯಾ ಸ್ವರೂಪವನ್ನ ತಿಳಿಸ್ತು. ಯಾವುದು ಬ್ರಹ್ಮವಿದ್ಯಾ ವಿಷಯ ಆಗಿರೋ ಪ್ರತ್ಯಗಾತ್ಮಾನಂ ಬ್ರಹ್ಮ ತೇ ಬ್ರವಾಮಿ ಇತಿ, ನಿನಗೆ ಬ್ರಹ್ಮವನ್ನು ತಿಳಿಸ್ಕೊಡ್ತೀನಿ ಅಂತ ಅದ ಆಕ್ಚುಲಿ ಗಾರ್ಗ್ಯ ಹೇಳ್ತಾನೆ. ಆದ್ರೆ ಗಾರ್ಗ್ಯನ್ಗೆ ಗೊತ್ತಿರಲ್ಲ, ಅದೆಲ್ಲ ಆ ಅಧ್ಯಾಯದಲ್ಲೇ ನೋಡಿದ್ವಿ. ಗಾರ್ಗ್ಯ ಪ್ರಜಾಪತಿಯ ಬೇರೆ ಬೇರೆ ಅಂಗಗಳನ್ನೇ ಬ್ರಹ್ಮ ಅನ್ಕೊಂಡು ಉಪಾಸನೆ ಮಾಡ್ತಿದ್ದವನು. ಅವನು ಉಪಾಸನೆಯನ್ನೇ ಬ್ರಹ್ಮವನ್ನ ನಾನು ಅರ್ಥ ಮಾಡ್ಕೊಂಡಿದೀನಿ ಅಂತ ಅನ್ಕೊಂಡವನು. ಬ್ರಹ್ಮತೆ ಬ್ರವಾಣಿ ಅಂತ ಬರ್ತಾನೆ ಅಜಾತ ಶತ್ರುವಿನ ಬಳಿ. ಅದಾದ್ಮೇಲೆ ಅಜಾತ ಶತ್ರುವು ಅವನಿಗೆ ಬ್ರಹ್ಮ ಜ್ಞಾಪಯಿಷ್ಯಾಮಿ ಅಂತ ಹೇಳ್ತಾನೆ. ಜ್ಞಾಪಯಿಷ್ಯಾಮಿ ಅಂತ ಕೇಳ್ತೀರಾ? ಬ್ರಹ್ಮ ಜ್ಞಾಪಯಿಷ್ಯಾಮಿ ನೆನ್ನೆನೂ ಅದೇ ತರ ಹೇಳಿದ್ರಲ್ಲ. ಅಯ್ಯೋ ಸಾರಿ, ಅದು ಓದ್ಬೇಕಾದ್ರೆ ಫಾಸ್ಟ್ ಆಗಿ ಓದ್ಬೇಕಾದ್ರೆ ಅಲ್ಲ, ಮೊನ್ನೆನೂ ಅದೇ ತರ ಹೇಳಿದ್ರೆ ಅಲ್ಲಿ ಓದ್ಬೇಕಾದ್ರೆ ಒಂದೊಂದ್ಸತಿ ಹಂಗಾಗುತ್ತೆ. ಬ್ರಹ್ಮ ಜ್ಞಾಪಯಿಷ್ಯಾಮಿ ಅಂತ ಹೇಳ್ತಾನೆ ಅವನು. ಇತೀಚ ಪ್ರಸ್ತುತಿ ಅಲ್ಲಿಂದ ಶುರು ಮಾಡಿ ತದ್ ಬ್ರಹ್ಮ ಏಕಂ ಅದ್ವಯಂ, ಆ ಬ್ರಹ್ಮವು ಒಂದೇ ಇರೋದು, ಅದ್ವಯವಾದ ಸ್ವರೂಪವು, ಸರ್ವ ವಿಶೇಷ ಶೂನ್ಯ, ಆ ಬ್ರಹ್ಮದಲ್ಲಿ ಯಾವುದೇ ವಿಶೇಷಗಳು ಇರೋದಿಲ್ಲ, ಕ್ರಿಯಾಕಾರಕ ಫಲ ಸ್ವಭಾವ ಸತ್ಯ ಶಬ್ದ ವಾಚ್ಯ ಅಶೇಷ ಭೂತ ಧರ್ಮ, ಅದಕ್ಕೆ ಕ್ರಿಯಾಕಾರಕ ಫಲಗಳು ಯಾವುದೂ ಇರೋದಿಲ್ಲ, ಸ್ವಭಾವವಾದ ಸತ್ಯ ಶಬ್ದ ವಾಚ್ಯವಾದ ಎಲ್ಲಾ ಭೂತಗಳ ಧರ್ಮವನ್ನು ಪ್ರತಿಷೇಧ ದ್ವಾರೇಣ, ಎಲ್ಲಾ ಧರ್ಮಗಳನ್ನು ಅಲ್ಲಗೆಳದು ಪ್ರತಿಷೇಧ ದ್ವಾರೇಣ ನೇತಿ ನೇತಿ ಇತಿ ಜ್ಞಾಪಿತಂ. ಹಂಗೇನೆ ಹೇಳ್ತಾರೆ, ಎಲ್ಲ ಅಲ್ಲಗೆಳುದುನೆ ತಿಳಿಸಕ್ಕೆ ಆಗತ್ತೆ, ತಿಳಿಸ್ತು. ಅಸ್ಯ ಬ್ರಹ್ಮವಿದ್ಯಾಯಾಹ ಅಸಂಗತ್ವೇನ ಸನ್ಯಾಸಃ ವಿಧಿಸಿತಃ, ಈ ಬ್ರಹ್ಮವಿದ್ಯೆಗೆ ಅಂಗವಾಗಿನೇ ಸನ್ಯಾಸವನ್ನು ವಿಧಿಸಬೇಕಾಗಿದೆ. ಸನ್ಯಾಸಃ ವಿಧಿಸಿತಃ. ಜಾಯಾ ಪುತ್ರ ವಿತ್ತಾದಿ ಲಕ್ಷಣಂ ಪಾಂಕ್ತಕರ್ಮ ಅವಿದ್ಯಾ ವಿಷಯಂ ಯಸ್ಮಾತ್ ನ ಆತ್ಮಪ್ರಾಪ್ತಿ ಸಾಧನಂ. ಜಾಯ ಅಂದ್ರೆ ಹೆಂಡತಿ, ಪುತ್ರ, ವಿತ್ತ, ಈ ರೂಪವಾದ ಅವಿದ್ಯಾ ವಿಷಯವಾದ ಪಾಂಕ್ತಕರ್ಮದಿಂದ ಆತ್ಮಪ್ರಾಪ್ತಿಗೆ ಇದ್ಯಾವುದು ಕೂಡ ಸಾಧನ ಅಲ್ಲ. ನ ಆತ್ಮಪ್ರಾಪ್ತಿ ಸಾಧನಂ ಯಸ್ಮಾತ್ ನ ಆತ್ಮಪ್ರಾಪ್ತಿ ಸಾಧನಂ. ಈ ಕರ್ಮ ಮಾರ್ಗದಲ್ಲೇ ಏನೇನ್ ಹೇಳಿತ್ತು ಅದ್ಯಾವುದು ಆತ್ಮಪ್ರಾಪ್ತಿಗೆ ಸಾಧನವಲ್ಲ. ಅದೆಲ್ಲ ವೈರಾಗ್ಯವೇ ವೈರಾಗ್ಯವೇ ಇದಕ್ಕೆ ಈ ವಿಷಯನ ತಿಳ್ಕೊಳಕ್ಕೆ ಸಾಧನ. ಅನ್ಯ ಸಾಧನಂ ಹಿ ಅನ್ಯಸ್ಮೈ ಫಲ ಸಾಧನಾಯ ಪ್ರಯುಜ್ಯಮಾನಂ ಪ್ರತಿಕೂಲಂ ಭವತಿ. ಒಂದಕ್ಕೆ ಸಾಧನವಾಗಿರುವುದನ್ನ ಮತ್ತೊಂದು ಫಲವನ್ನು ಸಾಧಿಸಿಕೊಳ್ಳುವುದಕ್ಕೆ ಉಪಯೋಗಿಸಿದರೆ ಪ್ರತಿಕೂಲ ಆಗುತ್ತೆ, ಅದು ಸರಿ ಹೋಗಲ್ವಲ್ಲ. ಅಂದ್ರೆ ಈ ಪಾಂಕ್ತ ಕರ್ಮಗಳು ಏನಿದ್ಯೋ ಅದು ಕರ್ಮ ಮಾರ್ಗಕ್ಕೆ ಸಾಧನ ಆಗಿದೆ. ಅನ್ಯ ಸಾಧನಂ ಅಂದ್ರೆ ಅದು ಕರ್ಮ ಮಾರ್ಗಕ್ಕೆ ಸಾಧನ ಆಗಿದೆ. ಅದನ್ನ ಮಾಡಿ ಈ ಬ್ರಹ್ಮ ಮಾರ್ಗದ ಫಲವನ್ನ ಪಡಿತೀನಿ ಅಂದ್ರೆ ಹಂಗಾಗೋದಿಲ್ಲ. ಒಂದರ ಸಾಧನೆ ಇನ್ನೊಂದರ ಫಲವನ್ನ ನಾವು ಪಡ್ಕೊಳ್ಳೋದಕ್ಕೆ ಅದು ಪ್ರತಿಕೂಲನೇ ಆಗೋಗುತ್ತೆ. ನಹಿ ಬುಭುಕ್ಷಾ ಪಿಪಾಸ ಅಂದ್ರೆ ತಿನ್ಬೇಕು ಹಸುವಾಗಿರೋನ್ಗೆ, ಪಿಪಾಸ ಅಂದ್ರೆ ಬಾಯಾರಿಕೆ ಆಗಿರೋನ್ಗೆ
ನಿವೃತ್ತ್ಯರ್ಥಂ ಧಾವನಂ ಗಮನಂ ವಾ ಸಾಧನಂ. ಈ ಹಸುವಾಗಿರೋನ್ಗೆ ಬಾಯಾರಿಕೆ ಆಗಿರೋನ್ಗೆ ಅದನ್ನ ನಿವೃತ್ತಿ ಮಾಡ್ಕೊಳಕ್ ಅಂದ್ರೆ ಅದನ್ನ ತೆಕ್ಕೊಳ್ಳೋದಕ್ಕೆ ಅಂದ್ರೆ ಹಸುವು ಎಲ್ಲ ಹೋಗಿಸ್ಕೊಳ್ಳೋದಕ್ಕೆ ಧಾವನಂ ಅಂದ್ರೆ ಓಡೋದು, ಗಮನಂ ಅಂದ್ರೆ ನಡೆಯೋದು. ಈ ಕ್ರಿಯೆನ್ ಮಾಡು ನೀನು, ಅವಾಗ ನಿನ್ಗೆ ಹಸು ಹೋಗುತ್ತೆ ಬಾಯಾರಿಕೆ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ಹಂಗೆ ಆ ಕರ್ಮಕ್ಕೆ ಹೇಳಿರೋ ಸಾಧನೆ, ಪಾಂಕ್ತ ಕರ್ಮಕ್ಕೆ ಹೇಳಿರೋ ಸಾಧನೆನ ಇಲ್ಲಿಗೆ ಈ ಬ್ರಹ್ಮಪ್ರಾಪ್ತಿಗೆ ಸಾಧನೆಯಾಗಿ ಮಾಡ್ಕೊಳಕ್ ಆಗೋದಿಲ್ಲ. ಮನುಷ್ಯ ಲೋಕ, ಪಿತೃಲೋಕ, ದೇವಲೋಕ ಸಾಧನತ್ವೇನ ಹಿ ಪುತ್ರಾದಿ ಸಾಧನಾನಿ ಶ್ರುತಾನಿ ನ ಆತ್ಮಪ್ರಾಪ್ತಿ ಸಾಧನತ್ವೇನ. ಈ ಮನುಷ್ಯ ಲೋಕ, ಪಿತೃಲೋಕ, ದೇವಲೋಕ ಇವುಗಳಿಗೆ ಸಾಧನವಾಗಿನೇ ಪುತ್ರಾದಿ ಸಾಧನೆಗಳನ್ನು ಶ್ರುತಿಯಲ್ಲೇ ಹೇಳಿದೆ. ಆ ವಿಷಯನ ಆತ್ಮಪ್ರಾಪ್ತಿಗೆ ಸಾಧನೆ ಅಂತ ಇಟ್ಕೊಳಕ್ ಆಗೋದಿಲ್ಲ. ವಿಶೇಷಿತತ್ವಾಚ ಅದು ವಿಶೇಷಗಳನ್ನ ಕೊಟ್ಟು ಹೇಳಿದೆ ಅಲ್ಲೆಲ್ಲ. ಅಂದ್ರೆ ಬೇರೆ ಬೇರೆ ಲೋಕಗಳನ್ನ ಪಡೆಯೋದಿಕ್ಕೆ ಅನ್ನೋದಕ್ಕೆಲ್ಲ ವಿಶೇಷಗಳನ್ನ ಕೊಟ್ಟು ಅಲ್ಲಿ ಹೇಳಿದೆ. ಅದು ಇಲ್ಲಿ ಆತ್ಮಪ್ರಾಪ್ತಿಗೆ ಸಾಧನೆ ಆಗೋದಿಲ್ಲ. ನಚ ಬ್ರಹ್ಮವಿದ ವಿಹಿತಾನಿ. ಅದು ಬ್ರಹ್ಮಜ್ಞಾನಿಗೆ, ಬ್ರಹ್ಮವಿದ ಅಂದ್ರೆ ಬ್ರಹ್ಮಜ್ಞಾನಿಗೆ ಅದೆಲ್ಲ ನ ವಿಹಿತಾನಿ, ಅದೆಲ್ಲ ಅವನಿಗೆ ಯಾವುದನ್ನು ವಿಧಿಸೇ ಇಲ್ಲ, ಅದನ್ನ ಹೇಳೇ ಇಲ್ಲ ಬ್ರಹ್ಮಜ್ಞಾನಿಗೆ. ಕಾಮ್ಯತ್ವ ಶ್ರವಣಾತ್ ಏತಾವಾನ್ ವೈ ಕಾಮಃ ಇತಿ. ಕಾಮ್ಯತ್ವ ಶ್ರವಣಾತ್ ಏತಾವಾನ್ ವೈ ಕಾಮಃ ಅಂದ್ರೆ ಬ್ರಹ್ಮಜ್ಞಾನಿ ಹೆಂಗಿರ್ತಾನೆ ಅಂದ್ರೆ ಅವನು ಆತ್ಮಕಾಮನಾಗಿರ್ತಾನೆ, ಆಪ್ತಕಾಮನಾಗಿರ್ತಾನೆ. ಆದ್ದರಿಂದ ಅವನಿಗೆ ಕಾಮವಿದೆ ಅನ್ನೋದೇ ಹೊಂದೋದಿಲ್ಲ. ಬ್ರಹ್ಮವಿದಃ ಚ ಆತ್ಮಕಾಮತ್ವಾತ್ ಆಪ್ತಕಾಮಸ್ಯ ಕಾಮಾನುಪಪತ್ತೇಹೇ. ಆ ಬ್ರಹ್ಮಜ್ಞಾನಿಯು ಆಪ್ತಕಾಮನಾಗಿ ಇರ್ತಾನೆ, ಆದ್ದರಿಂದ ಅವನಿಗೆ ಬೇರೆ ಕಾಮ ಇದೆ ಅನ್ನೋದು ಹೊಂದೋದಿಲ್ಲ. ಯೇಷಾಂ ನಃ ಅಯಂ ಆತ್ಮ ಅಯಂ ಲೋಕಃ ಇತಿ ಚ ಶ್ರುತೇಹೇ. ಇದೇ ಯಾವ ನಮಗೆ ಇವನೇ ಆತ್ಮನೋ ಇವನೇ ಲೋಕವೋ ಅಂತ ಶ್ರುತಿಯಿಂದ ಕೂಡ ಇದು ತಿಳ್ಕೋಬಹುದು, ಸಿದ್ಧಿಸುತ್ತೆ. ಅವನಿಗೆ ಬೇರೆ ಬೇರೆ ಕರ್ಮಗಳನ್ನ ವಿಧಿಸಿಲ್ಲ ಬ್ರಹ್ಮವಿದನಿಗೆ ಅಂತ ಮೊದಲನೇ ಭಾಷೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಸಂಸ್ಕೃತ ಕಲ್ತಿದ್ದಕ್ಕೂ ಎಷ್ಟು ಸಾರ್ಥಕ ಅನ್ಸುತ್ತಲ್ವಾ? ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೇನೆ, ಇಷ್ಟ ಆಗುತ್ತೆ ರಘು. ಮತ್ತೆ ಅರ್ಥ ಆಗಲ್ಲ ನಂಗೆ ಇಲ್ವೇ ಇಲ್ಲ. ಅಷ್ಟು ಸುಲಲಿತವಾಗಿ ಪ್ರಸನ್ನ ಗಾಂಭೀರ್ಯ. ಸಾಯಣಾಚಾರ್ಯ ಬರೋದು ಆಚಾರ್ಯ ಭಾಷೆ ಅಂದರೆ ಪ್ರಸನ್ನ ಗಾಂಭೀರ್ಯವಾಗಿರುತ್ತೆ. ಅಷ್ಟು ಸುಲಭವಾಗಿ ಒಂದೇನಂದ್ರೆ ಕನ್ನಡ ಸ್ವಲ್ಪ ಹತ್ತಿರ ಇರುತ್ತೆ. ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾ ಬಂದಾಗ ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಕನ್ನಡದಲ್ಲಿ ಅರ್ಥ ಆಗಲ್ಲ ಅಂತ ಅಲ್ಲ, ಆದರೆ ಸಂಸ್ಕೃತದ ಒಂದು ಆಚಾರ್ಯರ ಭಾಷೆಯನ್ನು ನೇರವಾಗಿ ಓದೋದಕ್ಕೂ ಕನ್ನಡ ಅನುವಾದ ಓದೋದಕ್ಕೂ ವ್ಯತ್ಯಾಸ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅರ್ಥ ಮಾಡ್ಕೊಂಡು ಅದನ್ನು ಅಳವಡಿಸ್ಕೊಳೋಕ್ಕೆ ಇದು ತುಂಬ ಬೇಕೇ ಬೇಕು ಅಂತಿಲ್ಲ, ಆದರೆ ಇದ್ದರೆ ಒಳ್ಳೆಯದು ಅಂತ ಅಷ್ಟೇ. ಹಾಗೆ ಇನ್ನು ಮುಂದಿನ ಮಾಡಿ ನೀವೇನಾಗಿದೆ. ನಾನು ಓದ್ತೀನಿ, ಇದು ಸುಲಭ ಆಗಿದೆ. ಆಯ್ತಾಯ್ತು. ಜ್ಞಾನ ಕರ್ಮ ಸಮುಚ್ಚಯ ಖಂಡನೆ. ನಿಮಿಷ ಇರಿ, ನಾನು ಸ್ಟಾಪ್ ಮಾಡ್ಬಿಡ್ತೀನಿ ರೆಕಾರ್ಡ್. ಆಮೇಲೆ ಇನ್ನೊಂದು ಶುರು ಮಾಡ್ತೀನಿ.